ನಮಸ್ತೆ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಇಕ್ವೇಷನ್ ಸಾಲ್ವಬಲ್ ಪರ್ ಪಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀವಿ. ಅಂದರೆ ಫಸ್ಟ್ ಆರ್ಡರ್ ಆ್ಯಂಡ್ ಹೈಯರ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ ಸೊಲ್ಯೂಷನ್ಸಲ್ಲಿ ಮೆಥಡ್ 1 ಅದರ ರಿಲೇಟೆಡ್ ಇರೋ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಅದರ ಮೆಥಡ್ಗೆ ರಿಲೇಟೆಡ್ ಇರುವಂಥ ಕ್ವಶನ್ನ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಸೇಮ್ ಅದ್ರಿಗೆ ರಿಲೇಟೆಡ್ ಇರುವಂಥ ಇನ್ನೊಂದು ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ನಮಗೆ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಸಾಲ್ವ್ ಪಿ ಇಂಟು ಪಿ ಪ್ಲಸ್ ವೈ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದು ಸೊಲ್ಯೂಷನ್ ನೋಡಿ. ಗಿವೆನ್ ಪಿ ಇಂಟು ಪಿ ಪ್ಲಸ್ ವೈ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ಇವಾಗ ಈ ಪಿ ಅನ್ನೋದು ಇನ್ಸೈಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಪಿ ಸ್ಕ್ವೇರ್ ಪ್ಲಸ್ ಪಿ ವೈ, ಈ ಟರ್ಮ್ ಈ ಸೈಡೆ ತೊಗೊಂಡ್ರೆ ಮೈನಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0 ಬರುತ್ತೆ. ಓಕೆ, ಇದು ನಮಗೆ ಯಾವ ಫಾರ್ಮೇಟಲ್ಲಿದೆ? ಇದು ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನ್ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮೇಟಲ್ಲಿದೆ. ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಈ ಫಾರ್ಮೇಟಲ್ಲಿದೆ. ಅವಾಗ ಇದ್ರಿಗೆ ನಾವು ರೂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಓಕೆ, ಈ ಫಾರ್ಮುಲಾ ನಾವು ಅಪ್ಲೈ ಮಾಡ್ತೀವಿ. ಸಪೋಸ್ ಫ್ಯಾಕ್ಟರೈಸೇಷನ್ ಏನಾದರೂ ಆದರೆ ಈಸಿಯಾಗಿ ಫ್ಯಾಕ್ಟರೈಸೇಷನ್ ಅಪ್ಲೈ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಇದನ್ನು ಕಂಪೇರ್ ಮಾಡಿದರೆ, ವ್ಯಾಲ್ಯೂಸ್ನ ಕಂಪೇರ್ ಮಾಡಿದರೆ ಇಲ್ಲಿ ಎ ವ್ಯಾಲ್ಯೂ ಎಷ್ಟು 1, ಬಿ ವ್ಯಾಲ್ಯೂ ಪಿ, ಸಿ ವ್ಯಾಲ್ಯೂ ಬಂದು ಬಿ ವ್ಯಾಲ್ಯೂ ಬಂದು ವೈ, ಬಿ ವ್ಯಾಲ್ಯೂ ಬಂದು ನಮಗೆ ವೈ ಆಗುತ್ತೆ. ಆ್ಯಂಡ್ ಸಿ ವ್ಯಾಲ್ಯೂ ಬಂದು ಮೈನಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ. ಓಕೆ, ನೆಕ್ಸ್ಟ್ ಇದನ್ನು ಫಾರ್ಮುಲಾದಲ್ಲಿ ಪುಟ್ ಮಾಡೋಣ. ನಾವು ಪಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಪಿ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ ವೈ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು ಸಿ ವ್ಯಾಲ್ಯೂ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ. ಓಕೆ, ಬೈ 2 ಇಂಟು 1. ಪಿ ಇಸ್ ಈಕ್ವಲ್ ಟು ಮೈನಸ್ ವೈ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ ಸ್ಕ್ವೇರ್ ಪ್ಲಸ್ 4. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್ ವೈ ಬರುತ್ತೆ. ಓಕೆ, ಬೈ 2. ಪಿ ಇಸ್ ಈಕ್ವಲ್ ಟು ಮೈನಸ್ ವೈ ಪ್ಲಸ್ ಆರ್ ಮೈನಸ್, ಇದನ್ನು ನಾವು ಫರ್ದರಾಗಿ ಸಿಂಪ್ಲಿಫೈ ಮಾಡಿದರೆ ನೋಡಿ, ಈ ಟರ್ಮ್ ಇದೆಯಲ್ಲ, ಇದನ್ನು ನಾವು ಹೆಂಗೆ ಬರ್ಕೊಬೋದು? ಈ 4x ಸ್ಕ್ವೇರ್ನ ನಾನು 2x ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದು. ಓಕೆ, ನೆಕ್ಸ್ಟ್ ಇಲ್ಲಿರೋದನ್ನು 4ನ ನಾನು 2 ಇಂಟು 2xy ಅಂತ ಬರ್ಕೊಬೋದು. ಅಂದರೆ ಇದ್ರಿಗೆ ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡ್ರೆ y ಪ್ಲಸ್ 2x ಹೋಲ್ ಸ್ಕ್ವೇರ್ ಅಂತ ಫಾರ್ಮುಲಾ ಅಪ್ಲೈ ಮಾಡ್ಕೊಬೋದು. ಓಕೆ, ಅಬ್ಸರ್ವ್ ಮಾಡಿ, ಇದು a ಸ್ಕ್ವೇರ್ ಆಗುತ್ತೆ. ಈ 4x ಸ್ಕ್ವೇರ್ನ 2x ಸ್ಕ್ವೇರ್ ಅಂತ ಬರ್ಕೊಂಡ್ರೆ 2x ಅನ್ನೋದು ಬಿ ಆಗುತ್ತೆ, ಬಿ ಸ್ಕ್ವೇರ್. ಈ 4xyನ 2 ಇಂಟು 2xy ಅಂತ ಬರ್ಕೊಬೋದು. ಓಕೆ, ಬೈ 2 ಅಂತ ಬರ್ಕೊಂಡ್ರೆ ಪಿ ಇಸ್ ಈಕ್ವಲ್ ಟು ಮೈನಸ್ ವೈ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟು ಇದು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಇದು ನಮಗೆ ವೈ ಪ್ಲಸ್ 2x ಬೈ 2 ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಪಿ ಇಸ್ ಈಕ್ವಲ್ ಟು ಮೈನಸ್ ವೈ, ಫಸ್ಟ್ ಪ್ಲಸ್ ತೊಗೊಂಡ್ರೆ ಪ್ಲಸ್ ವೈ ಪ್ಲಸ್ 2x ಬೈ 2 ಆರ್ ಮೈನಸ್ ತೊಗೊಂಡ್ರೆ ಪಿ ಇಸ್ ಈಕ್ವಲ್ ಟು ಮೈನಸ್ ವೈ ಪ್ಲಸ್ 2x ಬೈ 2 ಬರುತ್ತೆ. ಓಕೆ, ಇವಾಗ ಈ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆಗುತ್ತೆ. ಪಿ ಇಸ್ ಈಕ್ವಲ್ ಟು 2x ಬೈ 2. ನೆಕ್ಸ್ಟ್ 2 ಕ್ಯಾನ್ಸಲ್ ಆದರೆ ಪಿ ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಪಿ ಇಸ್ ಈಕ್ವಲ್ ಟು ಮೈನಸ್ 2y ಪ್ಲಸ್ 2x ಬೈ 2 ಕಾಮನ್ ತೊಗೊಂಡ್ರೆ ನಮಗೆ 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ವೈ ಪ್ಲಸ್ ಎಕ್ಸ್ ಬರುತ್ತೆ. ಓಕೆ, ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿದರೆ ಪಿ ಅಂದರೆ ಏನು? ನಮಗೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್. ಸ್ಮಾಲ್ ಪಿ ನಥಿಂಗ್ ಬಟ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ಇದನ್ನು ವೇರಿಯಬಲ್ ಸೆಪ್ರೇಬಲ್ ಮೆಥಡ್ ಅಪ್ಲೈ ಮಾಡಿದರೆ ಡಿ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊಬೋದು. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿ. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಡಿ ವೈ ಏನಾಗುತ್ತೆ? ವೈ ಆಗುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ? ನಮಗೆ ಎಕ್ಸ್ ಸ್ಕ್ವೇರ್ ಬೈ 2 ಕಾನ್ಸ್ಟೆಂಟು
ಪ್ಲಸ್ C1 ಅಂತ ಬರ್ಕೊತೀನಿ. ನೆಕ್ಸ್ಟ್ ಇದನ್ನು ಫರ್ದರಾಗಿ ಸಿಂಪ್ಲಿಫೈ ಮಾಡಿದರೆ ಈ ಎಲ್ಲ ಟರ್ಮ್ಸ್ ಒಂದು ಹತ್ರ ತೊಗೊಳ್ಳಿ. y ಮೈನಸ್ x²/2 ಮೈನಸ್ C1 = 0. ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ಪಿ ಅಂದ್ರೇನು dy/dx. ಓಕೆ, ಈ ಮೈನಸ್ y ಈ ಸೈಡ್ ಬಂದರೆ ಪ್ಲಸ್ y = x. ಇದನ್ನು ನೋಡಿದರೆ ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ಯಾಟಲ್ಲಿದೆ. ಓಕೆ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದ್ದರೆ ಇದ್ರಿಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಲ್ಲಿ ನೋಡಿ ಪಿ ವ್ಯಾಲ್ಯೂ ಏನಾಗುತ್ತೆ 1, ಕ್ಯೂ ವ್ಯಾಲ್ಯೂ ಏನಾಗುತ್ತೆ x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ e⁻∫ p × dx ದಟ್ ಈಸ್ ಇಕ್ವಲ್ e⁻∫ dx ಆಗುತ್ತೆ. e⁻x ಬರುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಓಕೆ, ಇದ್ರಿಗೆ ಸೊಲ್ಯೂಷನ್ ಏನಾಗುತ್ತೆ, ಈ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಸೊಲ್ಯೂಷನ್ ಬಂದು ಏನಾಗುತ್ತೆ ನಿಮಗೆ y × ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು q × dx ಪ್ಲಸ್ C2 ಅಂತ ತಗೊಳ್ಳಿ. ಬಿಕಾಸ್ ಆಲ್ರೆಡಿ C1 ಒಂದು ಕಾನ್ಸ್ಟೆಂಟ್ ತೊಗೊಂಡಿವಿ, ಇದಕ್ಕೆ C2 ಅಂತ ತಗೊಳ್ಳಿ. ಓಕೆ, y ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e⁻x ಇಂಟಿಗ್ರೇಷನ್ e⁻x q × x dx ಪ್ಲಸ್ C2. ಓಕೆ, y × e⁻x ಇಲ್ಲಿ ನೀವು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ಇಲ್ಲೊಂದು ಟ್ರಿಕ್ ನೋಡಿ, ಇಲ್ಲಿ ನಮಗೆ e⁻x ಸಮ್ ಪೊಲಿನಾಮಿಯಲ್ ಇದೆ. ಓಕೆ, ಯಾವತ್ತೂ ಅಷ್ಟು ಒಂದು ಟ್ರಿಕ್ ನೆನಪಿಟ್ಕೊಳ್ಳಿ, ಯಾವತ್ತಷ್ಟು ಸೈನು ಕಾಸು ಇಲ್ಲಾಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನು ಆ್ಯಂಡ್ ಲಾಗರ್ಥಮಿಕ್ ಫಂಕ್ಷನ್ ಜೊತೆಯಲ್ಲಿ ಪ್ರಾಡಕ್ಟಲ್ಲಿ ನಮಗೆ ಯಾವುದಾದ್ರೂ ಪೊಲಿನಾಮಿಯಲ್ ಇದ್ದರೆ, ಅದು ಪೊಲಿನಾಮಿಯಲ್ ಎನಿಥಿಂಗ್, ಅದು ಕ್ವಾಡ್ರಾಟಿಕ್ ಆಗಿರ್ಬೋದು, ಲೀನಿಯರು, ಕ್ಯೂಬಿಕ್, ಓಕೆ, ಎನಿ ಪೊಲಿನಾಮಿಯಲ್ ಯಾವುದಾದ್ರೂ ಇರಲಿ, ಈ ಟ್ರಿಕ್ಕನ್ನು ನೀವು ಈಸಿಯಾಗಿ ಅಪ್ಲೈ ಮಾಡಿ. ಓಕೆ, ಏನಂದರೆ ಇದನ್ನು ಫಸ್ಟ್ ಅಂತ ತೊಗೊಳ್ಳಿ, ಇದು ಸೆಕೆಂಡ್ ಅಂತ ತೊಗೊಳ್ಳಿ. ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ e⁻x ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಆಫ್ e⁻x ಏನು e⁻x. ಓಕೆ, ಮೈನಸ್ ಮತ್ತು ಇಲ್ಲಿ ಎಕ್ಸ್ ಇದೆಯಲ್ಲ, ಈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿ. ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು 1. ನೆಕ್ಸ್ಟ್ ಇಲ್ಲಿ e⁻x. ಓಕೆ, ಇಲ್ಲಿ ಇದೆಯಲ್ಲ, ಈ ಇಂಟಿಗ್ರೇಷನ್ ಮಾಡಿದಾಗ ಬಂದಿದೆಯಲ್ಲ, ಫಸ್ಟ್ ಇಂಟಿಗ್ರೇಷನ್ ಮಾಡಿದಾಗ ಬಂದಿದೆಯಲ್ಲ, ಅದ್ರಿಗೆ ಮತ್ತೆ ಇಂಟಿಗ್ರೇಷನ್ ಮಾಡಿ. e⁻x ಏನು e⁻x ಪ್ಲಸ್ C2 ಅಷ್ಟೇ ನಮಗೆ. ಓಕೆ, ಇದು ನಮಗೆ ಇಲ್ಲಿರೋ ಟರ್ಮ್ ಏನಿದೆಯಲ್ಲ ಫಸ್ಟ್ ಟರ್ಮು, ಅದು ನಮಗೆ 0 ಆಗೋ ಗಂಟ ನೀವು ಮಾಡಬೇಕು. ಇವಾಗ ಈ ಒಂದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಆಗುತ್ತೆ. ಅದನ್ನೇ ನೆಕ್ಸ್ಟ್ ಟರ್ಮ್ ಬರೆಯೋ ನೆಸೆಸಿಟಿ ಇಲ್ಲ. ಓಕೆ, ನೆಸಸರಿ ಇಲ್ಲ. ಅದೇ ಸಪೋಸ್ ಇದೇನಾದ್ರು 0 ಆಗಿಲ್ಲ ಅಂದರೆ ಈ ಪ್ರಾಸೆಸ್ ಮತ್ತೆ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಪ್ಲಸ್ಸು ಮೈನಸ್ಸು ನೆಕ್ಸ್ಟ್ ಟರ್ಮ್ ಪ್ಲಸ್. ಓಕೆ, ಆಲ್ಟರ್ನೇಟ್ ಸೈನ್ಸ್ ಅನ್ನೋದು ತೊಗೊಂಡು ಹೀಗೆ ನೀವು ಟ್ರಿಕ್ನ ಅಪ್ಲೈ ಮಾಡಿ. ಓಕೆ, ಇದ್ರ ಬಗ್ಗೆ ಬೇಕಾದರೆ ಈ ಟ್ರಿಕ್ ಬಗ್ಗೆ ನಾನು ನೆಕ್ಸ್ಟ್ ಸಪ್ರೇಟಾಗಿ ಒಂದು ವೀಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತೀನಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ y ಈ ಟರ್ಮು ಒಂದು ಹತ್ರ ತಗೊಳ್ಳಿ, y e⁻x, ಇದನ್ನು ಒಂದು ಹತ್ರ ತೊಗೊಂಡ್ರೆ ಮೈನಸ್ x e⁻x ಪ್ಲಸ್ e⁻x ಮೈನಸ್ C2 = 0. ಇದು ನಮಗೆ ಇದರಲ್ಲಿ ಕಂಪ್ಲೀಟಾಗಿ e⁻x ಕಾಮನ್ ತೊಗೊಂಡ್ರೆ y ಮೈನಸ್ x ಪ್ಲಸ್ 1 ಮೈನಸ್ C2 = 0. ಇದನ್ನು ಇಕ್ವೇಷನ್ 2 ಅಂತ ತಗೊಳ್ಳಿ. ಓಕೆ, ಫ್ರಮ್ 1 and 2. ಓಕೆ, ಜನರಲ್ ಸೊಲ್ಯೂಷನ್ ಈಸ್ ಗಿವನ್ ಬೈ ಇವೆರಡನ್ನೂ ಪ್ರಾಡಕ್ಟಲ್ಲಿ ಬರ್ಕೊಳ್ಳಿ. ಓಕೆ, ಫಸ್ಟ್ ಇಂಟು ಸೆಕೆಂಡ್ = 0. ಓಕೆ, ಇದೇ ನಮಗೆ ಸೊಲ್ಯೂಷನ್ ಆಗುತ್ತೆ. ಅಂದರೆ y ಮೈನಸ್ x²/2 ಮೈನಸ್ C1 ನೆಕ್ಸ್ಟ್ e⁻x y ಮೈನಸ್ x ಪ್ಲಸ್ 1 ಮೈನಸ್ C2 = 0. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಗೊತ್ತಾಯ್ತಲ್ಲ ಇದಕ್ಕೆ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.